ಬಿಜೆಪಿಯಿಂದ ಉಚ್ಚಾಟಿತವಾಗಿರುವಂತಹ ಶಾಸಕ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ 2 ದಿನದ ಹಿಂದೆ ಬಸವ ಜಯಂತಿ ದಿನ ಒಂದು ಚಾಲೆಂಜ್ ಕೊಟ್ಟಿದ್ರು. ಏನಂತ? ಶಿವಾನಂದ ಪಾಟೀಲ್ ಮತ್ತು ವಿಜಯಾನಂದ ಕಾಶ್ಯಪ್ನವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ, ನನ್ನ ವಿರುದ್ಧ ನಿಲ್ಲಿ ಅಂತ. ಇವತ್ತು ಬಸವನ ಬಾಗೇವಾಡಿಯ ಶಾಸಕರೂ ಆಗಿರುವಂತಹ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ತೆರಳಿದರು, ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಂಗೀಕಾರ ಆಗಿಲ್ಲ, ಆ ಮಾತು ಬೇರೆ. ಅಂಗೀಕಾರ ಆಗ್ಬೇಕು ಸ್ಪೀಕರ್ ಅವರಿಂದ, ಅಂಗೀಕಾರ ಆಗಿಲ್ಲ ಇದುವರೆಗೂ. ಇವರು ಸಲ್ಲಿಕೆ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರನ್ನು ಭೇಟಿಯಾದರು. ಅದರಲ್ಲಿ ಹೇಳಿದ್ದಾರೆ, ಯತ್ನಾಳ್ ಅವರು ಕೊಟ್ಟಂತ ಚಾಲೆಂಜ್ ಅನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ. ಇಬ್ಬರಿಗೆ ಚಾಲೆಂಜ್ ಹಾಕಿದ್ರು. ನಿಮ್ಮಪ್ಪನಿಗೆ ನೀವು ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಬಂದು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿ ಅಂತ. ವಿಜಯಾನಂದ ಕಾಶ್ಯಪ್ನವರು ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ಈ ಚಾಲೆಂಜ್ ಅನ್ನು ಕೊಟ್ಟಿದ್ರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅವರ ಕೊಟ್ಟಂತಹ ಸವಾಲನ್ನು ಸ್ವೀಕರಿಸಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವರು ರಾಜೀನಾಮೆ ಕೊಟ್ಟರೆ ನನ್ನ ಈ ರಾಜೀನಾಮೆ ಪತ್ರವನ್ನು ಸ್ವೀಕಾರ ಮಾಡಿ ಅಂತ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ಅದನ್ನ ನಿಂದನೆ ಮಾಡಿದ್ರು, ಖಂಡನೆ ಮಾಡಿದ್ರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿನದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು, ಬುರ್ಕಾ ಬಗ್ಗೆ ಮಾತನಾಡಿದರು, ಹಲಾಲ್ ಬಗ್ಗೆ ಮಾತನಾಡಿದರು, ಎಲ್ಲ ನಾವು ಸಹಿಸ್ತೀವಿ. ಆದರೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕೋಬೇಕು. ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಅದನ್ನು ನಿಂದನೆ ಮಾಡಿದರು, ಖಂಡನೆ ಮಾಡಿದರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿನದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು, ಬುರ್ಕಾ ಬಗ್ಗೆ ಮಾತನಾಡಿದರು, ಹಲಾಲ್ ಬಗ್ಗೆ ಮಾತನಾಡಿದರು, ಎಲ್ಲ ನಾವು ಸಹಿಸ್ತೀವಿ. ಆದರೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡತಕ್ಕಂಥ ಒಂದು